ಬಹುಶಃ ಇಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಕ್ರೀಡಾಕೂಟ ಆಗ್ತದೆ ನಾನು ಎಣಿಸ್ಕೊಳ್ಳಲಿಲ್ಲ. ನಾನು ಉಡುಪಿಯಿಂದ ಬಂದವ, ಇದನ್ನು ನೋಡಿ ಬಹಳ ಖುಷಿ ಆಯ್ತು. ವಿಶೇಷವಾಗಿ ಮಕ್ಕಳ ಪಥಸಂಚಲನ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಬಹಳ ಮನರ ಆಕರ್ಷವಾಗಿ ಅವರು ಮಾಡಿದ್ದಾರೆ. ಅದು ತಕ್ಕಂತೆ ಬ್ಯಾಂಡ್ ಸೆಟ್ ಸಹ ಬಹಳ ಇತ್ತು. ಇಡೀ ಕಾರ್ಯಕ್ರಮ ಪ್ರಾರಂಭದಿಂದ ಕೊನೆಯವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿತ್ತು. ವಿದ್ಯಾರ್ಥಿ ಬಹಳ ಶಿಸ್ತಿನಿಂದ ಸಮ್ಮಯಿಂದ ವರ್ತಿಸಿದ್ದಾರೆ. ಬಹಳ ಖುಷಿ ಆಯ್ತು. ನಾನು ಹಳೆ ದಿನದ್ದು ಕೂಡ ನೆನಪಾಯ್ತು. ನಾನು ಇಲ್ಲಿ 81-82ರಲ್ಲಿ ನಾನು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದವ. ಅದರ ನಂತರ ಇವತ್ತು 46 ವರ್ಷ ನಂತರ ಇಲ್ಲಿ ಬಂದಾಗ ನಂಗೆ ಬಹಳ ಖುಷಿ ಆಯ್ತು. ಬಹಳಷ್ಟು ಬದಲಾವಣೆ ಆಗಿದೆ. ಇಲ್ಲಿ ಮೈದಾನ ತುಂಬಾ ಫುಲ್ ಫ್ಲೆಡ್ಜೆಡ್ ಆಗಿದೆ, 400 ಮೀಟರ್ ಟ್ರ್ಯಾಕ್ ಆಗಿದೆ. ಬಹಳ ಖುಷಿ ಆಯ್ತು. ಇವತ್ತಿನ ವಾತಾವರಣ ಸಹ ಬಹಳ ಖುಷಿ ಆಯ್ತು. ಪಥಸಂಚಲನ ಬಹಳ ಆಕರ್ಷಕವಾಗಿ ಮತ್ತು ಸುಂದರವಾಗಿ ಆಗಿದೆ. ಅದರಲ್ಲಿ 2 ಮಾತಿಲ್ಲ, ಅಷ್ಟು ಶಿಸ್ತಿಂದ ಮಾಡಿದ್ದಾರೆ. ಜಯರಾಮ್ ಶೆಟ್ಟಿ ನನ್ನ ಬಾಲ್ಯ ಸ್ನೇಹಿತ, ನನ್ನ ಕಾಲೇಜ್ ಮೇಟ್, ಬಹಳ ಹಾರ್ಡ್ ವರ್ಕರ್ ಅವರು. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗ್ಲಿ ಅದನ್ನು ಉತ್ತಮವಾಗಿ ಏರಿಸಿದವರು. ಅವರು ಬಹಳಷ್ಟು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿ ತನ್ನದೇ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಉನ್ನತ ಮಟ್ಟಕ್ಕೆ ಹೋಗಿದೆ. ನಮಗೆಲ್ಲ ಬಹಳ ಖುಷಿ, ಬಹಳ ಸಂತೋಷವಾಗಿದೆ. ಹಿಂದಿನ ನೆನಪು ಬರ್ತದೆ. ನಾನು ಒಬ್ಬ ದೈಹಿಕ ಶಿಕ್ಷಣ ಆಗಿದ್ದವ, ರಿಟೈರ್ಡ್ ಆಗಿ 12 ವರ್ಷ ಆಯ್ತು. ಪುನಃ ನಾನೊಬ್ಬ PD ದೈಹಿಕ ಶಿಕ್ಷಣ ಅಂತ ನೆನಪು ಬರ್ತಾ ಇದೆ. ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್, ಯಾವುದೇ ಲೋಪದೋಷಗಳಿಲ್ಲದೆ ಒಂದು ರೀತಿಯ ವ್ಯವಸ್ಥಿತ ರೀತಿಯಲ್ಲಿ ಸ್ಪೋರ್ಟ್ಸ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈಗ ನೋಡುವಾಗ ಮಾರ್ಚ್ ಪಾಸ್ಟ್ ಆಗ್ಲಿ, ಮಕ್ಕಳ ಡಿಸಿಪ್ಲಿನ್ ಆಗ್ಲಿ, ಎಲ್ಲವೂ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಬಾಲ್ಯದಿಂದಲೂ ಅವರು ಒಂದು ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಗೌರವ ಇದ್ದವರು, ಮತ್ತೆ ವೈಯಕ್ತಿಕವಾಗಿ ಸಣ್ಣದಿಂದ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ಬಂದವರು. ಹಾಗೆ ವಿದ್ಯೆಯಲ್ಲಿ ಸಹ, ಎಜುಕೇಶನ್ ಸಹ ಅವರು ಬೇರೆ ಬೇರೆ ಡಿಗ್ರಿಗಳನ್ನ ಪಡ್ಕೊಂಡು ಕೋ ಕರಿಕ್ಯುಲರ್ಸ್ ಅಲ್ಲಿ ಇದ್ಕೊಂಡು ಎಲ್ಲ ವಿಚಾರಗಳಲ್ಲಿ ಭಾಗವಹಿಸಿಕೊಂಡು ತಮ್ಮ ವೈಯಕ್ತಿಕ ಇಂಡಿವಿಜುವಾಲಿಟಿಯನ್ನ ಅವರು ಡೆವಲಪ್ ಮಾಡಿಸ್ಕೊಂಡವರು. ಆ ಎಲ್ಲ ಹೋರಾಟಗಳು ಈ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ವಿದ್ಯಾರ್ಥಿಗಳ ಪಥಸಂಚಲನ ನೋಡಿದ್ರೆ ಹೇಗನ್ಸುತ್ತೆ ಸರ್? ವೆರಿ ಬ್ಯೂಟಿಫುಲ್ ಅಂಡ್ ವೆಲ್ ಡಿಸಿಪ್ಲಿನ್.